ಗಂಟೆ ಬಂದು ನಾನು ಲೆಕ್ಕಾಚಾರ ಕೊಡೋಕೆ ರೆಡಿ. ಅವ್ರು ನಾನು ಕೇಳಿಲ್ಲ, ತಪ್ಪಾಯ್ತು ಕೊಟ್ಟ. ನೀವೇನ ಊರಿನ ಗೌಡ್ರು? ಮತ್ತೆ ಅವ್ರೇನೋ ಜಾತ್ರೆ ಮಾಡ್ಬೇಕಾದ್ರೆ ಊರಿನ ಜಾತ್ರೆನ ನಮ್ಮನ್ನ ಅವ್ರು ಕರೆದು ಡೇಟ್ ಫಿಕ್ಸ್ ಮಾಡಿ ಅವರೇ ಒಂದು ಜನ ಫಿಕ್ಸ್ ಮಾಡಿ. ಅಲ್ಲ, ಅವ್ರ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ ಕೈ ಕೊಟ್ಟಿದಾರಂತಲ್ಲ? ಹೋದ್ ಸರಿ ಜಾತ್ರೆ ಈಗ ಅವ್ರು ಎಷ್ಟೇ ಅಮೌಂಟ್ ಅವರೇ ಮತ್ತೆ ದುಡ್ಡಿದ್ರು ಅವರೇ ದುಡ್ಡು ಇಟ್ಕೊಂಡೇನೆ ಅವರೇ ಕಲೆಕ್ಟ್ ಮಾಡ್ತಾರೆ ಊರ್ನ. ನೀವು ಕೇಸ್ ತಗೊಂಡ್ರೆ ವಾಪಸ್ ಮಾತ್ರ ನಾವು ಜಾತ್ರೆ ಮಾಡಕ್ ಕೊಡ್ತೀವಿ, ಇಲ್ಲಿ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತೀರಾ? ಇಲ್ಲ ಪರ್ಮಿಷನ್ ಕೊಡಕ್ ನಾನೇ ಸರ್ ಊರ್ ಗೌಡ್ರಾಗಿ ಇಲ್ಲಿ ಮನವಿ ಕೊಟ್ಟಿದ್ದೀವಿ, ಅವರು ಕೊಟ್ಟರು. ಅವ್ರು ಜಾತ್ರೆ ಮಾಡಕ್ ಅವ್ರು ಪರ್ಮಿಷನ್ ಕೇಳಿದ್ರೆ ನಾವು ಒಟ್ಟಿಗೆ ನಮ್ಗೆ ಅನುವು ಮಾಡ್ಕೊಡಿ ಅಂತ ನಾವು ತಹಸೀಲ್ದಾರ್ ಪರ್ಮಿಷನ್ ಮನವಿ ಕೊಟ್ಟು. ಅಲ್ಲ, ನೀವು ದೇವಸ್ಥಾನದ ಬೀಗ ಹಾಕೊಂಡು ಬೀಗ ಇಟ್ಕೊಂಡಿದ್ರೆ ನಮ್ಗೆ ಜಾತ್ರೆ ಮಾಡಕ್ ಅವಕಾಶ ಕೊಡ್ತಿಲ್ಲ. ಒಂದು ನಿಮ್ಮಿಬ್ಬರ ವೈಯಕ್ತಿಕ ದ್ವೇಷದಿಂದ ಊರಿನ ಜನಗಳಿಗೆ ನೀವು ಜಾತ್ರೆ ಮಾಡಕ್ ಅವಕಾಶ ಕೊಡ್ತಿಲ್ಲ. ಈಗ ನೋಡ್ರಿ, 1 ವರ್ಷ ಆಯ್ತು, ಬೀಗ ಬಲ್ಲಪ್ಪ ಅನ್ನೋ ಕಡೆ ಐತಿ. ಅವ್ರಿಗೇನು ಮಧ್ಯಾಹ್ನ ಸೇರಿಸ್ಕೊಂಡಿಲ್ಲ. ಅವ್ರಾಗ ಸುಮ್ಮನೆ ಯಾರೋ ಬೂದಿ ಕೊಟ್ಟಿದ್ದು ಅವರೇ ತಗೊಂಡು ಮಾಡಿಕೊಂಡ್ರೆ. ಇದೇ ವಿಚಾರವಾಗಿ ಹಲವಾರು ವಯಸ್ಸೋಗಿರೋ 30 ಸತ್ತವ್ರು ಅಷ್ಟೇ ಸರ್. ವಯಸ್ಸೋಗಿರೋ 30 ಸತ್ತಿರೋದು. ಊರಿನ ಗೌಡ್ರಾಗಿ ನೀವು ಜಾತ್ರೆ ಮಾಡಕ್ ಅವಕಾಶ ಕೊಡ್ಬೋದಾಯ್ತಲ್ವಾ? ನಿಮ್ಮ ಮೇಲೆ ಯಾವ್ದೋ ಒಂದು ಅಟ್ರಾಸಿಟಿ ಕೇಸ್ ಹಾಕಿದಾರೆ ಅಂತ ನೀವು ಗೌಡ್ರು ಜಾತ್ರೆ ಅವರೇ ಊರಿನವರೇ ಗ್ರಾಮಸ್ಥರೇ ಕಲೆ ಹಾಕಿ ಟಾಮ್ ಹಾಕಿ ನಾನು ಹೋಗಿದ್ದಾಗ ನಾನು ನಮ್ಮ ಕಷ್ಟ ಚಿಕ್ಕರಮ್ಮ ಆದ ನಮ್ಮ ಮೇಲೆ ಕೇಸ್ ಹಾಕಿದ್ನಲ್ಲ, ಅವ್ನಿಗೆ ಕೇಳ್ಕೊಂಡು ಊರವ್ರು ಕೇಳ್ಕೊಂಡ್ರು, ನಾವು ಕೇಳ್ಕೊಂಡಿಲ್ಲ. ಈಗ ರಾಜಿ ಮಾಡ್ಕೊಳ್ಳಿ ಅಂತ ಅವ್ರು ಮಾಡ್ಕೊಳಕ್ಕಾಗಲ್ಲ ಅಂದರು. ಆನಂತರ ಅವ್ರು ಏನು ಮಾಡಿದ್ರು, ನಮ್ಮ ಮೇಲೆ ಒಂದು ಕೇಸ್ ಹಾಕಿರ್ತಿರು DSP. ನನಗೆ ನನ್ನ ಮಗನ ಮೇಲೆ ನನ್ನ ಮೇಲೂ ನನಗೆ ಪ್ರಾಣ ಬೆದರಿಕೆ ಆಗ್ತಾರೆ, ನನಗೆ ಒತ್ತಡ ಮಾಡ್ತಾರೆ, ಕೇಸು ರಾಜಿ ಮಾಡ್ಕೊಳ್ಳಿ ಅಂತೇಳಿ DSP ತಿರ್ಗಿ ನಮಗೆ ಕಂಪ್ಲೇಂಟ್. ಅದಕ್ಕೋಸ್ಕರ ನಾವು ಊರನ್ನ ಮತ್ತೆ ನ್ಯಾಯ ಕೇಳಿದಾಗ ನೀವು ಊರಲ್ಲಿ ಒಂಚೂರು ಜವಾಬ್ದಾರಿ ತಗೊಳ್ರಿ, ನಾವು ತಾಮಕ್ಕಲ್ಲ ಅಂತ ನಾನು ಊರಿಗೆ ಜಾತ್ರೆ ಮಾಡಕ್ಕೆ ಕೊಡಕ್ಕೆ ನನಗೊಂಚೂರು ಏನೋ ನೀವು ಇದು ಮಾಡಿ. ಕೇಸೇ ಬೇರೆ, ಜಾತ್ರೆ ವ್ಯಾಪರಿಸ್ತಾ ಇದ್ರೆ ಕೇಸ್ ಮುಖಾಂತರ ಸರ್ ಊರಿನ ಅಟ್ರಾಸಿಟಿ ಕೇಸ್ ಹಾಕ್ಬೇಕಂದ್ರೆ ಊರಿನ ಪಾಂಪ್ಲೆಟ್ ಯೂಸ್ ಮಾಡ್ಕೊಂಡಿದ್ದಾರೆ. ಪಾಂಪ್ಲೆಟ್ ಅಲ್ಲಿ ಹೆಸರಿಲ್ಲ ಅನ್ನೋದಕ್ಕೆ ಇವ್ರ ಮೇಲೆ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ. ಆಯ್ತು, ಅದನ್ನ ಏನೋ ಅವರು ವಾಪಸ್ ತಗೊಳೋದು ಬೇಡ, ನಾವು ಮತ್ತೆ ಜಾತ್ರೆ ಮಾಡ್ಬೇಕಂದಾಗ ಮತ್ತೇನು ಜಾತ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಊರ್ನವ್ರ ಜವಾಬ್ದಾರಿ ಇದ್ದಾಳ್ರಿ. ನಮ್ಮಿಬ್ರ ಮೇಲೆ ಯಾಕೆ ಊರಲ್ಲಿ ಊರ್ನವರೆಲ್ಲ ಸೇರಿ ಪಾಂಪ್ಲೆಟ್ ಹೊಡಿಸಿ ಇದನ್ನ ಮಾಡಿದ್ರೆ ಕೇಸ್ ಮಾತ್ರ ಇಬ್ಬರ ಮೇಲೆ ಆಗ್ತದೆ. ಈ ಮತ್ತೆ ಏನಾದ್ರು ಅನಾಹುತ ಆದ್ರೆ ನೀವು ಊರ್ನವ್ರ ಜವಾಬ್ದಾರಿ ಇದ್ರೆ ಅದಕ್ಕೆ ಅವ್ರು ರೆಡಿ ಇಲ್ಲ. ನಾವು ಮತ್ತೆ ಮುಂದಕ್ಕೆ ಬಂದ್ರೆ ಮತ್ತೆ ಕೇಸ್ ಹಾಕ್ಸ್ಕೊಂತೀವಿ. ಖಂಡಿತ ಎಲ್ಲರೂ ಸೇರಿ ದೇವ್ರು ಮಾಡ್ಬೇಕು ಸರ್. ಸರ್ ತಾವು ಯಾರು ಸರ್? ಗೌಡ್ರ ಮಗನ? ಹಂಗಾಗಿ ಈ ಒಂದು ಊರಿನ ಸಮಸ್ಯೆ ಜಾಸ್ತಿ ಆಗ್ತದೆ. ದಯಮಾಡಿ ನಾವು ತಹಶೀಲ್ದಾರ್ ಸಾಹೇಬ್ರಿಗಳಷ್ಟೇ, ಹಾಗೆ ಇನ್ನೊಬ್ರು ನಿನ್ನೆ ನಮ್ಮೂರಿನ ಪ್ರಮುಖ ಮುಖಂಡರು ಏನು ಹೇಳಿದ್ದಾರೆ, ಈ ಒಂದು ಜಾತ್ರೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಕ್ಷೇತ್ರದ ಶಾಸಕರು ಮತ್ತು ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪಾತ್ರ ಇದೆ ಅಂತೇಳಿ ಆರೋಪ ಮಾಡಿದ್ದಾರೆ. ನಾವು ಅವ್ರಿಗೆ ಹೇಳಕ್ ಇಷ್ಟಪಡ್ತೀವಿ, ನಾವು ಪರಮೇಶ್ವರ್ ಅವರ ಅಭಿಮಾನಿಗಳು ಒಪ್ಕೊಂತೀವಿ, ಇಲ್ಲ ಅಂತಲ್ಲ. ಆದರೆ ಈ ಒಂದು ಊರಿನ ವಿಷಯಕ್ಕೆ ಅವ್ರನ್ನ ಮಧ್ಯ ತರೋದು ಅಷ್ಟು ಸೂಕ್ತ ಅಲ್ಲ. ಅವರ ಹೆಸರು ಹೇಳೋದು ಸಮೇತ ಅವ್ರಿಗೆ ಶೋಭೆ ತರತಕ್ಕಂಥದ್ದು ಅಲ್ಲ. ಅವ್ರ ಹೆಸರನ್ನ ಅವ್ರು ಹೇಳಲೇಬಾರ್ದು. ನಾವು ಹೋಗಿದ್ವಿ ಪರಮೇಶ್ವರ್ ಹತ್ರ, ನೀವು ಶಾಂತಿ ಸಭೆ ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡ್ರಿ ಅಂತ ಹೇಳಿದ್ರು. ವಿಶೇಷ ಅಂದರೆ ಅವರು ಸಹ ಹೋಗಿದ್ದಾರೆ, ಅದೇ ಪರಮೇಶ್ವರ್ ಸಾಹೇಬ್ರ ಹತ್ರ ಅವರು ಹೋಗಿದ್ದಾರೆ, ಅವ್ರಿಗೂ ಅದೇ ಮಾತಾಡಿದ್ದಾರೆ. ಮತ್ತೆ ಬಂದು ಇದೇ ವೇದಿಕೆಯಲ್ಲಿ ನಿನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಇದರಲ್ಲಿ ಪರಮೇಶ್ವರ್ ಪಾತ್ರ ಮತ್ತೆ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪಾತ್ರ ಇದೆ ಅಂತ. ದಯಮಾಡಿ ಆ ಹೇಳಿಕೆಯನ್ನು ಅವ್ರು ವಾಪಸ್ ತೆಗಿಬೇಕು. ಪರಮೇಶ್ವರ್ ಸಾಹೇಬರು ಸಜ್ಜನಿದ್ದಾರೆ, ನಿಷ್ಠಾವಂತರಿದ್ದಾರೆ, ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಸಹೃದಯ ಇದ್ದಾರೆ. ಹಾಗಾಗಿ ಈ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ. ಏನು ಪರಮೇಶ್ವರ್ ಅಭಿಮಾನಿಗಳಾಗಿ ಅವ್ರ ಕಾರ್ಯಕರ್ತರಾಗಿ ನಾವು ಈ ಹೇಳಿಕೆಯನ್ನು ಹೇಳಿ. ನಮ್ದು ಕುರುಬಳ್ಳಿ ಇದೇನು ಸರ್ ಸಮಸ್ಯೆ, 1 ವರ್ಷದಿಂದ ಗೋಪುರ ಕಟ್ಟಿದ್ದಾರೆ. ಗೋಪುರ ಕಟ್ಟಿ ಎಲ್ಲ ಅದು ಉದ್ಘಾಟನೆ ಮಾಡಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ವೈಯಕ್ತಿಕ ಅಂದರೆ ಎಲೆಕ್ಷನ್ ವಿಷಯದ ಸ್ವಲ್ಪ ಜಗಳ ಆಯಿತು. ಆ ಥರ ಎಲ್ಲ ಮಾಡಿಕೊಂಡು ಗೌಡ್ರನ್ನಾಗಿರೋರ ಮೇಲೆ ಸುಮ್ಮನೆ ದಬ್ಬಾಳಿಕೆ ಮಾಡ್ತಾರೆ. ಮತ್ತೆ ನಮ್ಗೇನು ಅಂತ ಈಗ ಜಾತ್ರೆ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ, ದುಡ್ಡು ಇಸ್ಕೊಂಡು ಸುಮ್ಮನೆ ಆಗಿದ್ದಾರೆ ಅಂತ ಆರೋಪ ಮಾಡ್ತಾರಲ್ಲ. ಕರೆದ್ರೆ ಇವಾಗ ಕೇಸು ಆ ಥರ ಹೋಗ್ತಾರಲ್ವ ಸರ್? ಆಲ್ರೆಡಿ ಅವ್ರ ಮೇಲೆ ಒಂದು ಕೇಸ್ ಆಗಿದೆ ಅಂದಮೇಲೆ ಕೇಸ್ಗೂ ಊರಿನ ಜಾತ್ರೆಗೆ ಏನು ಸಂಬಂಧ? ಏನು ಸಂಬಂಧ ಇಲ್ಲ ಸರ್. ಜಾತ್ರೆ ನಡೀಬೋದಲ್ಲ? ಏನಿದೆ ಜಾತ್ರೆ ವಿಚಾರಕ್ಕೆ ಪಾಂಪ್ಲೆಟ್ ಅಲ್ಲಿ 8 ಜನ ಕೋಮಾರ್ದಾರ್ ಇದ್ದಾಗ 8 ಜನನು ಸಂಬಂಧ ಪಡ್ತಾರೆ ಸರ್. ಆ ವಿಚಾರಕ್ಕೆ ಏನೇ ಬಂದ್ರು ಅವರು ಅಷ್ಟು ಜನ ಸಂಬಂಧ ಪಡ್ತಾರೆ. ಗೌಡ್ರಾಗಿರ್ಬೋದು, ಗೌಡ್ರ ಮಗ ಆಗಿರ್ಬೋದು ಮಾತ್ರ ಆ ಪಾಂಪ್ಲೆಟ್ಗೆ ಹೆಸರು ಹಾಕಕ್ ಸಾಧ್ಯನಾ? ಎಲ್ರು 8 ಜನನು ಒಪ್ಪಿಗೆ ಪಡ್ಬೇಕಲ್ವಾ? ಅವ್ರಿಬ್ಬರನ್ನ ಹೆಂಗ್ ಸರ್ ಕೊಟ್ರು? ಮತ್ತೆ ಅಲ್ಲ, ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾರೆ, ದೇವ್ರ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿಲ್ಲ ಅಂತ ಹೇಳಿ ಬೀಗನೇ ಇಲ್ಲ ಸರ್. 1 ವರ್ಷ ಆಗಿದೆ.
ನಮ್ಮ ಪೂಜೆ ನಡೀತಿತ್ತು, ಅದು ಪೂಜೆನೂ ನಡೆಸಿದೆ. ಒಬ್ರೊಬ್ರು ಮಾತ್ರ ಉದ್ದೇಶ ಅಷ್ಟೇ ಸರ್. ಪ್ರತಿ ಒಂದು ಮನೆಗೂ ಆ ದೇವಸ್ಥಾನಕ್ಕೆ ಅವ್ರದ್ದೇ ಆದ ಒಂದು ಆದ್ಯ ಕರ್ತವ್ಯ ಐತೆ. ಮತ್ತೆ ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ, ಎಲ್ಲರೂ ಒಗ್ಗಟ್ಟಾಗಿ ದೇವ್ರು ಮಾಡ್ಬೇಕು. ಅವ್ರ ತರ ನಮ್ಗೆ ಇವ್ರನ್ನೂ ಬಿಟ್ಟು ಮಾಡ್ಬೇಕು, ಅವ್ರನ್ನೂ ಬಿಟ್ಟು ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಎಲ್ಲ ಒಗ್ಗಟ್ಟಾಗಿ ಮಾಡ್ಬೇಕು ದೇವ್ರು. ಇಲ್ಲಿ ರಾಜಕೀಯ ಬೇಡ. ಸೇರಿರೋರಾದ್ರಿಂದ ನಮ್ಮೂರಿಗೆ ಸೇರಿಲ್ದೇ ಇರೋರೊಬ್ರು, ನಮ್ಮೂರ ಅಡ್ರೆಸ್ಸೇ ಇಲ್ಲ, ನಮ್ಮೂರಲ್ಲಿ ಓಟ್ ಕೂಡ ವೋಟರ್ ಐಡಿ ಕೂಡ ಇಲ್ಲ, ಅಂಥವ್ರೆ ಮುಂದೆ ಬಿದ್ದು ನಾನು ಎಷ್ಟಾದ್ರೂ ಖರ್ಚಾಗಲಿ ನಾನು ದುಡ್ಡು ಕೊಡ್ತೀನಿ, ನೀವು ಜಾತ್ರೆ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಮತ್ತೆ ಆ ದೇವಸ್ಥಾನಕ್ಕೆ ಪೂಜೆ ಮಾಡೋಂಥ ಒಬ್ರು ಪೂಜಾರನ್ನ ನಿಮ್ಗೆ ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ತೀನಿ, ನಾನು ಸಂಬಳ ಕೊಡ್ತೀನಿ, ನೀವು ಪೂಜೆ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಹಂಗಾದ್ರೆ ನಾವ್ ಯಾರೋ ದೇವಸ್ಥಾನಕ್ಕೆ ನಮ್ಗೆ ಅಧಿಕಾರ ಇಲ್ವಾ? ದೇವಸ್ಥಾನ ನಮಗ್ ಸೇರಿಲ್ವಾ? ನಾವ್ಯಾರೋ ಆ ಊರಿಗೆ ಸೇರಿರೋರಲ್ವಾ? ಯಾಕೆ ಈ ತರ ಮಾಡ್ತಿದ್ದಾರೆ? ನಮಗೂ ಎಲ್ಲ ಸೇರ್ಕೊಂಡು ಜಾತ್ರೆ ಮಾಡೋ ಅಂತ ಒಂದು ಆಸೆ ಇದೆ. ನಾವು ಆ ಊರಿಗೆ ಸೇರಿರೋರು, ನಾವು ಎಲ್ಲರನ್ನು ಸೇರಿ ಜಾತ್ರೆ ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡು ಇಲ್ಲಿ ತಹಶೀಲ್ದಾರ್ ಹತ್ರ ನ್ಯಾಯ ಕೇಳ್ಬೇಕು ಅಂತ ಬಂದಿದ್ದೀವಿ. ಹೊರಗಡೆಯಿಂದ ಬಂದಿರೋ ಯಾವ್ದು ಹೆಸರು ಹೇಳ್ತೀವಿ, ಆ ಹೆಸರು ಕೂಡ ಹೇಳ್ತೀವಿ ನಾವು. ಅವರು ಕೂಡ ಈಗ ಬೇಡ ಅವ್ರ ಹೆಸರು, ನಾವು ಆ ಒಂದು ಇದು ಬಂದಾಗ ಆ ಹೆಸರು ಕೂಡ ಹೇಳ್ತೀವಿ. ಮತ್ತೆ ಅವರು ಈಗ ಬೆದರಿಕೆ ಕೂಡ ಹಾಕ್ತಾರೆ. ಈಗ ಗೌಡ್ರ ಜೊತೆ ಯಾರ್ಯಾರು ಓಡಾಡ್ತಾರೆ ಅವ್ರಿಗೆ ಬೆದರಿಕೆ ಹಾಕೋದು, ಹಿಂಗ್ ಮಾಡ್ತೀವಿ, ತಲೆ ಮರೆಸ್ಕೊಂಡಿದ್ವಿ, ನೀವ್ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡೋದು, ನಮಗ್ ಸಪೋರ್ಟ್ ಮಾಡ್ರಿ, ಆಮೇಲೆ ನಾವು ಜಾತ್ರೆ ಮಾಡೇ ಮಾಡ್ತೀವಿ, ಊರಲ್ಲಿ ಎಷ್ಟೇ ಹೆಣಗಳು ಬಿದ್ರು ಕೂಡ ನಾವು ಜಾತ್ರೆ ಮಾಡ್ತೀವಿ ಅಂತ ಹಿಂಗೆಲ್ಲ ಎದುರಿಸ್ಕೊಂಡು ಓಡಾಡ್ತಿದ್ದಾರೆ.